ನ್ಯೂಸ್ 42 ಕನ್ನಡ. ಅವತ್ತಿನ ಆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ನಮಗೆ ಮಾರ್ಗದರ್ಶಕ ನುಡಿಗಳನ್ನು ನುಡಿಯೋದಕ್ಕೆ ನಾಡಿನ ಭೋಜನ ಸ್ವಾಮೀಜಿ, ವಿಚಾರವಾದಿ ಚಿಂತಕ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಇರ್ತಾರೆ. ಮತ್ತೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡೋದಕ್ಕೆ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರೆ. ಅವರು ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಸರ್ ಕೂಡ ಬರ್ತಾರೆ. ಎಲ್ಲ ಇನ್ವಿಟೇಷನ್ ಇದೆ. ಮತ್ತೆ ಮಾನ್ಯ ಸಂಸದರು ಕೂಡ ಭೇಟಿ ಮಾಡಿದ್ದಾರೆ. ನಮ್ಮ ಜಿಲ್ಲಾ ಟೀಮ್ ಎಲ್ಲ ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ನಮ್ಮ ಮನವಿ ಮತ್ತು ಈ ಕಾರ್ಯಕ್ರಮ ಯಶಸ್ವಿಗೆ ಬರೀ ನೌಕರರು ಅಷ್ಟೇ ಅಲ್ಲ, ರಾಮನಗರ ಜಿಲ್ಲೆಯ ಪುರಸಭೆ ಸೇರ್ಕೊಂಡಂಗೆ, ದಲಿತ ಚಳುವಳಿಗಳ ಮುಖಂಡರು ಸೇರ್ಕೊಂಡಂಗೆ, ಪ್ರಗತಿಪರ ಚಿಂತಕರು ಸೇರ್ಕೊಂಡಂಗೆ ನೌಕರರಲ್ಲಿ ಒಂದು ವೈಚಾರಿಕತೆಯ ಬೀಜವನ್ನು ಬಿತ್ತುವಂತೆ ಕೆಲಸ ಮಾಡ್ತಿದ್ದೀರಿ. ನೌಕರರಲ್ಲಿ ಬುದ್ಧನ ವಿಚಾರಗಳನ್ನು ಬಿತ್ತುವಂತೆ ಕೆಲಸವನ್ನು ಮಾಡ್ತಿದ್ದೀರಿ. ನೌಕರರ ಮಧ್ಯೆ ಏನಿದೆ ಇವತ್ತು ಕೀಳರಿಮೆ ಇದೆ. ನಮ್ಮಲ್ಲೂ ಕೀಳರಿಮೆ ಇರೋ ನೌಕರರ ಮಧ್ಯೆ ವಿಶಾಲ ಮನಸ್ಸನ್ನು ಸೃಷ್ಟಿ ಮಾಡುವಂಥದ್ದು, ಮನುಷ್ಯ ಅಂತ ಬಿಡಿಸುವಂಥ ಬೀಜವನ್ನು ಬಿತ್ತುತ್ತಾ ಇದ್ದೀರಿ ಅಂತೇಳಿ ಎಲ್ಲರೂ ಕೂಡ ಬೆಂಬಲ ಮಾಡ್ತಿದ್ದಾರೆ. ನಾವು ಈ ಸಮಾವೇಶ ಮಾಡಬೇಕು ಅಂತ ಹೊರಟಾಗ ಆರಂಭದಲ್ಲಿ ಒಂಥರ ಜುಗ್ಗಾಟ ಇತ್ತು. ಆಮೇಲೆ ಇದರ ಕಾನ್ಸೆಪ್ಟ್ ಕೇಳಿಕೊಂಡು ನಮ್ಮ ಈ ಸಂಘಟನೆಯ ಉದ್ದೇಶಗಳನ್ನು ಕೇಳಿ, ಕಾರ್ಯಕರ್ತರುಗಳ ಮನೋಭೂಮಿಕೆಯನ್ನು ಕೇಳಿ ಇವತ್ತು ಎಲ್ಲರೂ ಕೂಡ ಬೆಂಬಲವನ್ನು ಕೊಡ್ತಿದ್ದಾರೆ. ಇಲ್ಲಿ ಪುರಸಭೆಯಲ್ಲಿ ಶೇಷಾದ್ರಿಯಾಗಿರ್ಬೋದು, ಶಿವಕುಮಾರ್ ಸ್ವಾಮಿ ಎಲ್ಲ ಕೂಡ ಪತ್ರಕರ್ತರು ಮಿತ್ರರು ಸೇರ್ಕೊಂಡಂಗೆ ಮಾಡ್ತಿದ್ದಾರೆ. ಈ ಪತ್ರಿಕಾಗೋಷ್ಠಿಯ ಮೂಲಕ ರಾಮನಗರ ಜಿಲ್ಲೆಯ ಸಮಸ್ತ ನೌಕರ ಬಂಧುಗಳಲ್ಲಿ ನನ್ನ ಅಣ್ಣ ತಮ್ಮಂದಿರಲಿ, ಅಕ್ಕ ತಂಗಿರಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ವಿ. ಇದು ಈ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ನೌಕರರ ನಾಯಕತ್ವದಲ್ಲಿ ನೌಕರರಲ್ಲಿ ವೈಚಾರಿಕತೆಯನ್ನು ಬೆಳೆಸೋದಕ್ಕೆ ಮಾಡ್ತಾ ಇರುವಂತ ಇದು ಪ್ರಪ್ರಥಮ ಕಾರ್ಯಕ್ರಮ. ಇದು ಅಂಬೇಡ್ಕರ್ ಹಬ್ಬ, ಸ್ವಾಭಿಮಾನದ ಹಬ್ಬ. ನಾವು ಮಾನವ ಕುಲಂ ತಾನೊಂದೇ ಒಲಂ ಅನ್ನುವ ಸಿದ್ಧಾಂತವನ್ನು ಒಪ್ಪಿರುವಂಥವ್ರ ಹಬ್ಬ ಅಂತೇಳಿ ಎಲ್ಲರೂ ಕೂಡ ಬರಬೇಕು ಅಂತೇಳಿ ಈ ಮೂಲಕ ವಿನಂತಿಯನ್ನು ಮಾಡಕ್ಕೆ ಕೊಡ್ತಿದ್ವಿ. ಸರ್ಕಾರಕ್ಕೂ ಕೂಡ ಮನವಿ ಕೊಟ್ಟಿದ್ದೀವಿ. ಯಾಕೆಂದ್ರೆ ಎಲ್ಲದಕ್ಕೂ ಸರ್ಕಾರ ಓಡಿ ಕೊಡ್ತಾ ಇರ್ತದೆ. ಇದಕ್ಕೂ ಕೂಡ ಕೊಡಿ ಅಂತ ಕೇಳಿದ್ದೀವಿ. ಆಗುತ್ತೆ, 90% ಆಗುತ್ತೆ. ಆಗಲಿ ಹೋಗ್ಲಿ. ಯಾಕೆಂದ್ರೆ ನೌಕರರು ಮೀಸಲಾತಿ ಪಡೆದಂಥ ನೌಕರಿಗೊಂದು ಸಾಮಾಜಿಕ ಜವಾಬ್ದಾರಿ ತಗೋಬೇಕು. ಮೀಸಲಾತಿ ಪಡೆದಂಥವ್ರು ಎಲ್ಲ ಜನರು ತೆರಿಗೆಯಿಂದ ವೇತನ ತಗೊಳ್ಳೋವಂಥವ್ರು. ಇವತ್ತು ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ಈ ಸಂವಿಧಾನ ಉಳಿಬೇಕಾಗಿದೆ. ಸಂವಿಧಾನ ಯಾಕೆ ಉಳಿಬೇಕಾಗಿದೆ? ಮುಂದಿನ ಪೀಳಿಗೆಯ ರಕ್ಷಣೆಗಾಗಿ ಉಳಿಬೇಕಾಗಿದೆ. ಸಂವಿಧಾನ ಯಾಕೆ ಉಳಿಬೇಕು? ಭಾರತೀಯರ ದೇಶವಾಗಿ ಉಳಿಬೇಕಾಗಿದೆ. ಭಾರತ ಯಾವುದೋ ಧರ್ಮದ, ಯಾವುದೋ ಜಾತಿಯ, ಯಾವುದೋ ಸಂಕುಚಿತವಾದಿಗಳ ದೇಶ ಆಗದೇನೆ ಭಾರತ ನರೇಳ ಮಾನವ ಕುಲಂ ತಾನೊಂದೇ ಒಲಂ ಅನ್ನುವಂಥ ಬುದ್ಧನ ತತ್ವದ ಮಾನವೀಯ ಮೌಲ್ಯಗಳ ಭಾರತ ಉಳಿಬೇಕು ಅಂದ್ರೆ ಈ ಸಂವಿಧಾನ ಉಳಿಬೇಕಾಗಿದೆ. ಈ ಸಂವಿಧಾನ ಉಳಿವಿಗಾಗಿ, ಮುಂದಿನ ಪೀಳಿಗೆಯ ರಕ್ಷಣೆಗಾಗಿ, ಮಾನವ ಸಮಾಜ ನಿರ್ಮಾಣಕ್ಕೆ ನಡೀತಿರುವಂಥ ಈ ಅಂಬೇಡ್ಕರ್ ಹಬ್ಬದ ಕಾರ್ಯಕ್ರಮದಲ್ಲಿ, ಸ್ವಾಭಿಮಾನದ ಹಬ್ಬದ ಕಾರ್ಯಕ್ರಮದಲ್ಲಿ ಸಮಸ್ತ ಜನತೆ, ಸಮಸ್ತ ನೌಕರುಗಳೆಲ್ಲ ಬಂಧುಗಳೆಲ್ಲ ಭಾಗವಹಿಸಬೇಕು ಅಂತ ಕೋರ್ತಾ ತಮ್ಮ ಮಾಧ್ಯಮದ ಮೂಲಕ ಈ ವಿಷಯವನ್ನು ಕೂಡ ಹೆಚ್ಚು ಪ್ರಚಾರ ಮಾಡಿ ಒಂದು ಏನು ವೈಚಾರಿಕತೆಯ ಬೀಜವನ್ನ ಬಿತ್ತುವಂತ ಈ ಕೃಷಿಕರ ತಂಡಕ್ಕೆ ತಾವು ಕೂಡ ಒಂದು ನೀರು ಹಾಕುವಂಥದ್ದು, ಗೊಬ್ಬರ ಹಾಕುವಂಥದ್ದು, ಆ ಗಿಡ ಎಮ್ಮರವಾಗಿ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ, ತದನಂತರದಲ್ಲಿ ದಕ್ಷಿಣ ಜಿಲ್ಲೆ ಆಗಿದೆ. ಆದರೆ ಇಲ್ಲಿವರೆಗೂ ಕೂಡ ನಮ್ಮ ಇತಿಹಾಸದಲ್ಲಿ ತೆಗೆದಂಥ ಒಂದು ನೋಡಿದ್ರೆ, ಮುಖಪುಟದಲ್ಲಿ ನೋಡಿದ್ರೆ, ನಮ್ಮ SC/ST ನೌಕರ ಸಮಾವೇಶ ಇದೇ ಮೊದಲನೇ ಬಾರಿಗೆ ಆಗ್ತಾ ಇರ್ತಕ್ಕಂಥದ್ದು. ಈ ಸಮಾವೇಶಕ್ಕೆ ನಮ್ಮ ಜಿಲ್ಲೆಯ 5 ತಾಲೂಕು ಎಲ್ಲ ಪದಾಧಿಕಾರಿಗಳು, ಎಲ್ಲ ಸದಸ್ಯರು, ನಮ್ಮ ನೌಕರ ಬಂಧುಗಳು ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಭೆಗೆ ಹಲವಾರು ಸಭೆಗಳನ್ನ ನಾವು ಮಾಡಿ ನಿರ್ಣಯ ಕೈಗೊಂಡು ಪ್ರತಿಯೊಂದು ಸಭೆಯಲ್ಲೂ ಕೂಡ ಎಲ್ಲರ ಸಹಕಾರ ಸಿಕ್ಕಿದೆ. 5 ತಾಲೂಕಿಂದಲೂ ಕೂಡ ನಮ್ಮ ನೌಕರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಅಂತ ನಾನು ಆತ್ಮವಿಶ್ವಾಸ ಇದೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರತಿ ತಾಲೂಕಿಂದ 6 ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡಿದ್ವಿ. SSLCಲಿ 3 ಜನ, PUCನಲ್ಲಿ 3 ಜನ, ಹೈಯೆಸ್ಟ್ ಮಾರ್ಕ್ಸ್ ತೆಗೆದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವಂಥದ್ದು. ಪೌರ ಕಾರ್ಮಿಕರ ಮಕ್ಕಳಿಗೆ ಒಂದು ತಾಲೂಕಿಂದ ಒಬ್ಬ ಪೌರ ಕಾರ್ಮಿಕರ ಮಕ್ಕಳಿಗೆ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರ್ತಕ್ಕ ಮಕ್ಕಳಿಗೆ ಪ್ರತಿಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು. ಹಾಗೆ ನಮ್ಮ ಒಂದು ಸಮನ್ವಯ ಸಮಿತಿನಲ್ಲಿ ಕೆಲಸ ಮಾಡಿ ನಮ್ಮ ಸಮುದಾಯದ ಅಂದರೆ SC/ST ನೌಕರರ ಸಮುದಾಯದ ಪರವಾಗಿ ಹಲವಾರು ನಿವೃತ್ತ ಆಗಿರತಕ್ಕಂಥ ಅಧಿಕಾರಿಗಳಿಗೆ ಗೌರವಯುತವಾಗಿ ಅವ್ರನ್ನ ಕರೆದು
ಅವ್ರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಈ ನಮ್ಮ ಸಮಾವೇಶಕ್ಕೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ನೌಕರರ ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ದಲಿತ ಪರ ಸಂಘಟನೆಗಳು, ದಲಿತ ಪರ ಮುಖಂಡರುಗಳು, ದಲಿತ ಪರ ಒಕ್ಕೂಟದ ಅಧ್ಯಕ್ಷರು, ನಮ್ಮ ಶಿವಕುಮಾರ ಸ್ವಾಮಿ ಆದಿಯಾಗಿ, ಚೆಲುವರಾಜಣ್ಣ ಆದಿಯಾಗಿ, ಶಿವಶಂಕರ ಆದಿಯಾಗಿ ಎಲ್ಲ ತಾಲೂಕಿನ ದಲಿತ ಪರ ಮುಖಂಡರುಗಳು, ವಿದ್ಯಾರ್ಥಿಗಳು, ಮಹಿಳಾ ಸಂಘಟನೆಗಳು, ಹೆಚ್ಚಿನ ರೀತಿಯಲ್ಲಿ ಮಹಿಳಾ ಸಂಘಟನೆಗಳಿಗೂ ಕೂಡ ನಾವು ಮನವಿ ಮಾಡಿದ್ದೇವೆ. ಅವರು ಕೂಡ ಮಹಿಳಾ ಸಂಘಟನೆಯವರು ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಆಮೇಲೆ ಚಿಂತಕರು, ನಿವೃತ್ತ ನೌಕರ ಸಂಘದವರು, ನಿವೃತ್ತ ನೌಕರರು ಕೂಡ ನಮ್ಮ ಈ ಒಂದು ಸಂಘಟನೆಗೆ, ಈ ಸಮಾವೇಶಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಇದೆಲ್ಲ ಒಟ್ಟಾರೆ ಇದೆಲ್ಲ ನಿಮ್ಮ ಮುಖಾಂತರ ನಾವು ಮನವಿ ಮಾಡೋದೇನೆಂದ್ರೆ, ಈ ಕಾರ್ಯಕ್ರಮ ಯಶಸ್ಸಾಗಬೇಕು ಅಂತಂದ್ರೆ ನಿಮ್ಮ ಸಹಕಾರ ಕೂಡ ನಮಗೆ ಬಹಳ ಮುಖ್ಯ ಆಗುತ್ತೆ. ನೀವು ನಮಗೆ ಸಹಕಾರ ಕೊಟ್ಟು ಬರ್ತಕ್ಕಂಥ ಎಲ್ಲ, ಈಗ ನಾನು ಮೊದಲೇ ಹೇಳ್ದಂಗೆ ನಮ್ಮ ತಾಲೂಕು ರಾಮನಗರ ತಾಲೂಕಿನ ಶಾಸಕರು ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅವರು ಸಂಪೂರ್ಣವಾಗಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಗರಸಭೆ ಅಧ್ಯಕ್ಷರಾದಂಥ ಶಶಿಯಣ್ಣವರು ಕೂಡ ಅವರು ಈ ಒಂದು ಸಮಾವೇಶಕ್ಕೆ ಅವರ ಕೂಡ ಸಹಕಾರ ಬಹಳಷ್ಟಿದೆ. ಎಲ್ಲ ತಾಲೂಕು MLAಗಳು ಕೂಡ, ಚನ್ನಪಟ್ಟಣ ಶಾಸಕರು, ಮಾಗಡಿ ಶಾಸಕರು, ಆಮೇಲೆ ರಾಮನಗರ ಶಾಸಕರು, ಎಲ್ಲ ತಾಲೂಕಿನ 4 ತಾಲೂಕಿನ ಶಾಸಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಎಲ್ಲ ಒಂದು ಸಂಘಟನೆ ಮುಖಾಂತರ ಬರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ, ನೌಕರರಿಗೆ ನಾನು ಹೇಳ ಬಯಸುವುದೇನೆಂದ್ರೆ, ಆದಷ್ಟು ಈ ಸಮಾವೇಶ ನಡಿಬೇಕು ಅಥವಾ ಈ ಸಮಾವೇಶ ಯಶಸ್ವಿ ಆಗಬೇಕು ಅಂತಂದ್ರೆ ಎಲ್ಲರ ಸಹಕಾರನೂ ಬಹಳ ಮುಖ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೇನೆ, ಆದಷ್ಟು ಇದನ್ನ ಒಳ್ಳೆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ತಗೊಳ್ಳೋಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಇದನ್ನ ಆದಷ್ಟು ನಿಮ್ಮ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಆಗ್ಬೋದು, ಎಲ್ಲ ಮಾಧ್ಯಮದವರಲ್ಲಿ ಮನವಿ ಮಾಡೋದೇನೆಂದ್ರೆ, ಇದು ಆದಷ್ಟು ಸ್ವಲ್ಪ ಪ್ರಚಾರ ಮಾಡಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡಿ. ಇವತ್ತೊಂದು ದಿನ ಯಾವ ರೀತಿ ನಮ್ಗೆ ಸಹಕಾರ ಕೊಡ್ತಿದ್ದೀರೋ, ಕಾರ್ಯಕ್ರಮದ ದಿನಾನೂ ಕೂಡ ನಿಮ್ಮೆಲ್ಲರ ಸಹಕಾರ ನಮಗೆ ಬಹಳ ಮುಖ್ಯ ಆಗುತ್ತೆ. ಕಾರ್ಯಕ್ರಮದಲ್ಲಿ ಎಲ್ಲ ಕೂಡ ನಮ್ಮ ಮಾಧ್ಯಮ ಮಿತ್ರದವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು. ನಮ್ಮ ಚೆಲುವರಾಜಣ್ಣ ಅವರಲ್ಲೂ ಕೂಡ ನಾವು ಮನವಿ ಮಾಡಿದ್ದೇವೆ. ಎಲ್ಲ ಮಿತ್ರರಲ್ಲಿ ನಾವು ಮನವಿ ಮಾಡ್ತೇನೆ, ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ನ್ಯೂಸ್ 42 ಕನ್ನಡ.